ಹಾಯ್ ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಕರ್ನಾಟಕದಲ್ಲಿರುವ ಪ್ರಮುಖ ಬಂದರುಗಳು ಮತ್ತು ದ್ವೀಪಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿರುವ ಪ್ರಮುಖ ಬಂದರುಗಳಲ್ಲಿ ಫಸ್ಟ್ ಒನ್ ಹೊಸಮಂಗಳೂರು ಬಂದರು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದು 1974ರಲ್ಲಿ ಸ್ಥಾಪನೆಯಾಗಿದೆ. ಅರಬ್ಬಿ ಸಮುದ್ರ ತೀರದಲ್ಲಿದೆ. ಕರ್ನಾಟಕದ ಮೇಜರ್ ಬಂದರು ಅಂದರೆ ಇದಾಗಿದೆ. ಇಲ್ಲಿ ಕಚ್ಚಾ ತೈಲ, ರಸಗೊಬ್ಬರ, ಕಲ್ಲಿದ್ದಲು, ಕಬ್ಬಿಣದ ಅದಿರು ಹಾಗೂ ಕಂಟೇನರ್ ಸರಕುಗಳ ಸಾಗಾಣಿಕೆ ನಡೆಯುತ್ತದೆ. ಸೆಕೆಂಡ್ ಒನ್ ಕಾರವಾರ ಬಂದರು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಸಣ್ಣ ಬಂದರು. ಇಲ್ಲಿ ಮೀನುಗಾರಿಕೆ ಹಾಗೂ ಸರಕು ಸಾಗಾಣಿಕೆ ನಡೆಯುತ್ತದೆ. ಥರ್ಡ್ ಒನ್ ಬೇಳೆಕೇರಿ ಬಂದರು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಕಬ್ಬಿಣದ ಅದಿರು ರಫ್ತಿಗೆ ಪ್ರಸಿದ್ಧಿಯಾಗಿದೆ. ಫೋರ್ತ್ ಒನ್ ತದ್ರಿ ಬಂದರು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇಲ್ಲಿ ಕೈಗಾ ಅಣು ವಿದ್ಯುತ್ ಯೋಜನೆಗೆ ಸಂಬಂಧಿಸಿದ ಸರಕು ಸಾಗಾಣಿಕೆಗಳು ನಡೆಯುತ್ತವೆ. ಫಿಫ್ತ್ ಒನ್ ಹೊನ್ನಾವರ ಬಂದರು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇಲ್ಲಿ ಮೀನುಗಾರಿಕೆ ಮತ್ತು ಸ್ಥಳೀಯ ವ್ಯಾಪಾರ ನಡೆಯುತ್ತವೆ. ಸಿಕ್ಸ್ತ್ ಒನ್ ಭಟ್ಕಳ ಬಂದರು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಈ ಬಂದರು ಮೀನುಗಾರಿಕೆಗೆ ತುಂಬ ಪ್ರಸಿದ್ಧಿಯಾಗಿದೆ. ಸೆವೆಂತ್ ಒನ್ ಮಲ್ಪೆ ಬಂದರು. ಇದು ಉಡುಪಿ ಜಿಲ್ಲೆಯಲ್ಲಿದೆ. ಕರ್ನಾಟಕದ ಪ್ರಮುಖ ಮೀನುಗಾರಿಕೆ ಬಂದರುಗಳಲ್ಲಿ ಇದು ಒಂದಾಗಿದೆ. ಸೇಂಟ್ ಮೇರಿಸ್ ದ್ವೀಪಕ್ಕೆ ಪ್ರವಾಸಿ ದೋಣಿ ಸೇವೆ ಇಲ್ಲಿಂದ ಲಭ್ಯವಾಗಿದೆ. ಇವೆಲ್ಲವೂ ಕರ್ನಾಟಕದ ಪ್ರಮುಖ ಬಂದರುಗಳಾಗಿರುತ್ತವೆ. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ದ್ವೀಪಗಳು. ಫಸ್ಟ್ ಒನ್ ನೇತ್ರಾಣಿ ದ್ವೀಪ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮುರುಡೇಶ್ವರ ಸಮೀಪ. ಕರ್ನಾಟಕದ ಪ್ರಸಿದ್ಧ ಸ್ಕೂಬಾ ಡೈವಿಂಗ್ ತಾಣ ಆಗಿದೆ. ಸಮುದ್ರ ಜೀವ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ಸೆಕೆಂಡ್ ಒನ್ ಸೇಂಟ್ ಮೇರಿಸ್ ದ್ವೀಪ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ಇಲ್ಲಿಗೆ ಮಲ್ಪೆ ಬಂದರಿನಿಂದ ದೋಣಿ ಸೇವೆ ಲಭ್ಯವಿದೆ. ಅರಬ್ಬಿ ಸಮುದ್ರದಲ್ಲಿದೆ. ಇದು ಬಸಾಲ್ಟ್ ಶಿಲಾಸ್ತಂಭಗಳಿಗೆ ಪ್ರಸಿದ್ಧಿಯಾಗಿದೆ. ಥರ್ಡ್ ಒನ್ ದೇವ್ಬಾಗ್ ದ್ವೀಪ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕಾರವಾರ ಹತ್ರ. ಪ್ರವಾಸೋದ್ಯಮ ಮತ್ತು ಜಲಕ್ರೀಡೆಗಳಿಗೆ ಪ್ರಸಿದ್ಧಿಯಾಗಿದೆ. ಫೋರ್ತ್ ಒನ್ ಕೊಕೊನಟ್ ದ್ವೀಪ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಸಣ್ಣ ಹಾಗೂ ಸುಂದರ ಪ್ರವಾಸಿ ದ್ವೀಪವಾಗಿದೆ. ಫಿಫ್ತ್ ಒನ್ ಕುರುಮಗಡ ದ್ವೀಪ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಆಮೆಯ ಆಕಾರದ ದ್ವೀಪವಾಗಿದೆ. ಇಲ್ಲಿ ಕುರುಮಗಡ ನರಸಿಂಹ ದೇವಸ್ಥಾನವಿದೆ. ಇವುಗಳು ಕರ್ನಾಟಕದ ಪ್ರಮುಖ ದ್ವೀಪಗಳಾಗಿದ್ದಾವೆ. ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ದ್ವೀಪ ಮತ್ತು ಬಂದರುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮ್ಮದು ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.